ದೇಶಭಕ್ತಿ ಎಂದರೆ ನಮ್ಮ ದೇಶದ ಮೇಲೆ ಪ್ರೀತಿ, ಗೌರವ ಮತ್ತು ನಿಷ್ಠೆಯಿಂದ ತೋರುವ ಒಂದು ಭಾವನೆ. ದೇಶದ ಇತಿಹಾಸ, ಸಂಸ್ಕೃತಿ, ಪರಂಪರೆ ಹಾಗೂ ಜನರ ಬಗ್ಗೆ ಹೆಮ್ಮೆ ಪಡುವ ಒಂದು ಗುಣ. ಇದು ಯುದ್ಧ ಭೂಮಿಯಲ್ಲಿ ತೋರಿಸುವ ಧೈರ್ಯವಷ್ಟೇ ಅಲ್ಲ, ಅಥವಾ ಕೇವಲ 1-2 ದಿನ ಆಚರಿಸುವ ಸಂಭ್ರಮವಷ್ಟೇ ಅಲ್ಲ. ಇದು ದಿನನಿತ್ಯ ಜೀವನದಲ್ಲಿ ಪಾಲಿಸುವ ಕ್ರಿಯೆ. ದೇಶ ಎಂದರೆ ಪ್ರಮುಖವಾಗಿ ಜನ ಅಥವಾ ನಾಗರಿಕರು ಎಂದರ್ಥ. ನಾಗರಿಕರು ರಾಷ್ಟ್ರದ ಪ್ರಗತಿಯ ಬೆನ್ನೆಲುಬಾಗಿರುತ್ತಾರೆ. ಎಲ್ಲ ನಾಗರಿಕರು ಆರೋಗ್ಯಕರ, ಶಿಸ್ತುಬದ್ಧ ಹಾಗೂ ಜವಾಬ್ದಾರಿಯುತ ಜೀವನ ನಡೆಸಿದರೆ ಆ ವ್ಯಕ್ತಿಯ ಕುಟುಂಬ, ಸಮಾಜ, ಪರಿಸರದಲ್ಲಿ ಉತ್ತಮ ಬದಲಾವಣೆಗಳು ಆಗುತ್ತದೆ. ಅಂದರೆ ಬೆಳಗ್ಗೆ ಬೇಗ ಏಳುವುದು, ವ್ಯಾಯಾಮ ಮಾಡುವುದು ದೇಶಭಕ್ತಿಯ ಅಡಿಪಾಯವಾಗಿರುತ್ತದೆ. ನಾವು ಇತರರಿಗೆ ಸಹಾಯ ಮಾಡುವ ಮನೋಭಾವ ಹೊಂದಿದ್ದರೆ ಅದು ಅನೇಕರಿಗೆ ನೆರವಾಗುತ್ತದೆ ಮತ್ತು ಸಮಾಜದಲ್ಲಿ ಉತ್ತಮ ವಾತಾವರಣವನ್ನು ನಿರ್ಮಿಸುತ್ತದೆ. ನಾವು ಮಾಡುವ ಸಹಾಯ ಆ ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ, ಅದನ್ನು ನೋಡಿದ್ದ ಇತರರಲ್ಲಿ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆಂಬ ಭಾವನೆ ಬರುತ್ತದೆ. ಇದರಿಂದ ಸಮಾಜದಲ್ಲಿ ಪರಸ್ಪರ ಸಹಕಾರ, ನಂಬಿಕೆ, ಭದ್ರತೆ ಭಾವನೆಗಳು ಬೆಳೆಯುತ್ತದೆ. ಹಿರಿಯರಿಗೆ ಸಹಾಯ ಮಾಡುವುದು ಮಾನವೀಯ ಕ್ರಮ. ಅವರನ್ನು ಗೌರವಿಸಿ ಬೆಂಬಲಿಸುವುದು ನಮ್ಮ ನೈತಿಕ ಜವಾಬ್ದಾರಿ ಮತ್ತು ಬಲವಾದ ಸಮಾಜದ ಹೂಡಿಕೆ. ತಮ್ಮ ಜೀವನದ ಬಹುಭಾಗವನ್ನು ಕೆಲಸ, ಕುಟುಂಬ ನಿರ್ವಹಣೆ ಮತ್ತು ಸಮಾಜ ಸೇವೆಗೆ ಅರ್ಪಿಸಿದವರಿಗೆ ಗೌರವ ನೀಡುವುದು ಮಾನವೀಯ ಕರ್ತವ್ಯ. ಕೆಲವೊಮ್ಮೆ ನಾವು ಮಾಡೋ ಚಿಕ್ಕ ಕೆಲಸಗಳು ಕೂಡ ಸಮಾಜದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಲ್ಲವು. ಮಹಿಳೆಯರು ಮಾನವ ಸಮಾಜದ ನಿರ್ಮಾಣ ಮತ್ತು ಅಭಿವೃದ್ಧಿಯ ಪ್ರಮುಖ ಶಕ್ತಿಯಾಗಿದ್ದಾರೆ. ನಾವು ಸ್ವಾತಂತ್ರ್ಯ ಪಡೆದು 79 ವರ್ಷಗಳು ಕಳೆದರೂ ನಾಗರಿಕ ಅರಿವು ಮತ್ತು ಅಭಿವೃದ್ಧಿ ಹೆಚ್ಚಾದರೂ ಮಹಿಳೆಯರಿನ್ನೂ ರಸ್ತೆಗಳಿಗೆ ತೆರಳಿ ಸುರಕ್ಷಿತವಾಗಿ ಮನೆಗೆ ಮರಳುವ ಭಯದಿಂದ ಮುಕ್ತರಾಗಿಲ್ಲ. ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆ, ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಖಚಿತಪಡಿಸುವಲ್ಲಿ ಇನ್ನೂ ಇರುವ ಕೊರತೆಯನ್ನು ತೋರಿಸುತ್ತದೆ. ಆದ್ದರಿಂದ ಮಹಿಳೆಯರು ಯಾವುದೇ ಕಷ್ಟದಲ್ಲಿದ್ದಾಗ, ಅವರಿಗೆ ಸಹಾಯ ಅಗತ್ಯವಿದೆ ಎಂದು ಅನಿಸಿದಾಗ ಮುಂದೆ ಹೋಗಿ ಅವರನ್ನು ಕೇಳಿ, ನೆರವು ನೀಡಿ ಮತ್ತು ಸದಾ ಅವರತ್ತ ಗೌರವವನ್ನು ತೋರಿಸಿ. ನಮ್ಮ ಮನೆಯಲ್ಲಿ ಕೂಡ ಅಜ್ಜಿ, ಅಮ್ಮ, ಅಕ್ಕ, ತಂಗಿ, ಪತ್ನಿಯರು ಇದ್ದಾರೆ ಎಂದು ಎಂದಿಗೂ ಮರೆಯಬೇಡಿ. ಕೆಲವೊಮ್ಮೆ ನಮಗೆ ಎಷ್ಟೇ ನಾಗರಿಕ ಅರಿವಿದ್ದರೂ ಅಜಾಗೃತೆ ಅಥವಾ ನಿರ್ಲಕ್ಷ್ಯದಿಂದ ಕೆಲವು ತಪ್ಪುಗಳು ಸಂಭವಿಸಬಹುದು. ಆದರೆ ಹೊಣೆಗಾರ ನಾಗರಿಕನಾಗಿ ನಾವು ಅದನ್ನು ಸರಿಪಡಿಸಬೇಕು. ಸ್ವಚ್ಛತೆ ಮತ್ತು ಪರಿಸರವನ್ನು ಕಾಪಾಡುವಲ್ಲಿ ನಾವು ಎಂದಿಗೂ ಹಿಂದೆ ಸರಿಯಬಾರದು. ಗಿಡಗಳನ್ನು ನೆಡುವುದು, ಮರಗಳನ್ನು ಕಾಪಾಡುವುದು ಮತ್ತು ಕಾಡುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಮುಖ್ಯ ಜವಾಬ್ದಾರಿ. ಗಿಡ ಮರಗಳನ್ನು ನೆಡುವುದರಿಂದ ಆಮ್ಲಜನಕ ಉತ್ಪಾದನೆ, ಗಾಳಿಯ ಶುದ್ಧೀಕರಣ, ಉಷ್ಣತೆ ನಿಯಂತ್ರಣ, ಮಣ್ಣು ಹಾಗೂ ಜಲ ಸಂರಕ್ಷಣೆ, ಆಹಾರ ಔಷಧಿ ಒದಗಿಸುವುದು ಮತ್ತು ಪರಿಸರ ಸೌಂದರ್ಯ ಹೆಚ್ಚಿಸುವಂಥ ಕೆಲಸಗಳು ಮಾಡುತ್ತವೆ. ಭೂಮಿಯ ಹಸಿರನ್ನು ಹೆಚ್ಚಿಸಿ ಇಂದಿನ ಮತ್ತು ಭವಿಷ್ಯದ ತಲೆಮಾರುಗಳಿಗೆ ಸುಂದರವಾದ ಮತ್ತು ಆರೋಗ್ಯಕರವಾದ ಪ್ರಕೃತಿಯನ್ನು ನೀಡೋಣ. ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವುದು ಕೇವಲ ದಂಡ ತಪ್ಪಿಸಿಕೊಳ್ಳಲು ಮಾತ್ರವಲ್ಲ, ಜೀವನದ ಸುರಕ್ಷತೆ, ವಾಹನ ಸಂಚಾರದ ಸುಗಮತೆ, ಕಾನೂನು ಪಾಲನೆ ಮತ್ತು ಅದೊಂದು ನಾಗರಿಕರ ಜವಾಬ್ದಾರಿಯ ವರ್ತನೆ. ರಸ್ತೆಯಲ್ಲಿ ಪ್ರಯಾಣಿಸುವಾಗ ನಿಮ್ಮ ಮತ್ತು ಇತರರ ಜೀವನಗಳ ಬಗ್ಗೆ ಗಮನ ಇರಿಸಿಕೊಳ್ಳಿ ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಅನುಸರಿಸಿ. ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಮತ್ತು ಅಗ್ನಿಶಾಮಕ ವಾಹನಗಳಂತಹ ತುರ್ತು ಸೇವಾ ವಾಹನಗಳಿಗೆ ಸ್ಥಳ ನೀಡಬೇಕು. ಜೀವನವನ್ನು ಉಳಿಸಲು ನಾವು ತಕ್ಷಣ ಮತ್ತು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು. ಇದರಲ್ಲಿ ಒಂದು ಪ್ರಮುಖ ಭಾಗವಾದ ರಕ್ತದಾನ ಮಾಡುವ ಮೂಲಕ ಜೀವ ರಕ್ಷಕನಾಗಿ ಪರಿಣಮಿಸಿ ಮತ್ತು ಇನ್ನೊಬ್ಬರ ಜೀವನದಲ್ಲಿ ಬೆಳಕನ್ನು ತುಂಬಿ. ನಮ್ಮ ಜವಾಬ್ದಾರಿಯುತ ಮತ್ತು ನಿಸ್ವಾರ್ಥ ಸೇವೆಯೇ ನಮ್ಮ ದೇಶದ ಮೇಲೆ ನಾವು ತೋರುವ ನಿಜವಾದ ದೇಶಭಕ್ತಿ.